ನೋಡಿ, ಪುಟ್ಟವನ್ನು ತೆಗೆಯುವುದು ಕೂಡ ಒಂದು ಕಲೆ. ಈ ರೀತಿ ಬರ್ತದೆ. ಎಸ್, ಸೊ ಇದೆ ಪುಟ್ಟು ಮಾಡುವಂತ ಪಾತ್ರೆ. ಇದರೊಳಗೆ ಈ ರೀತಿ ಇದೆ. ಇದನ್ನ ಹಾಕಿ ಅದರ ಮೇಲೆ ಇದನ್ನ ನೀರಿಗೆ ಬಾರಿ ಚೆನ್ನಿ ಬಿಂದಿಗೆ ಹಿಡ್ಕೊಂಡು ನಾ ನೋಡಕ್ ಬರ್ತೀನಿ ನಿನ್ನ ಹಸವ ಹಾಕೊಂಡು. ಕೇರಳದ ಸ್ಪೆಷಲ್ ತಿಂಡಿ ಪುಟ್ಟು ಮತ್ತು ಇಷ್ಟು. ಸೊ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಚಿಕ್ಕಮ್ಮ ರಂಜಿತಾ ಕಾಮತ್ ಅವರು. ಸೊ ಅದನ್ನು ಕಲೀಲಿಕ್ಕಾಗಿ ಅವರ ಮನೆಗೆ ಬಂದಿದ್ದೇನೆ. ಬನ್ನಿ, ಅವರ ಮನ ಅದೇ ರೀತಿ ಅವರ ತೋಟ, ಈ ಒಂದು ತಿಂಡಿಯನ್ನು ಯಾವ ರೀತಿ ಮಾಡೋದು, ಬನ್ನಿ ಎಲ್ಲವನ್ನ ತಿಳ್ಕೊಂಡು ಬರೋಣ. ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಮಗು ಅಂತೇಳಿ ಹೇಳಿ ಒಂದು ಫ್ಯಾಮಿಲಿಯಲ್ಲಿ 3 ಜನ ಇದ್ರೂ ಕೂಡ ಎಲ್ಲ ಕೆಲಸ ಆಗುವಷ್ಟರಲ್ಲಿ ಸಾಕಾಯ್ತು ಅನ್ನುವಂಥ ಒಂದು ಮಾತನ್ನು ನಾವು ಹೇಳುವಂಥದ್ದನ್ನು ಕೇಳ್ತೇವೆ. ಅದೇ ನಾವು ಜಾಯಿಂಟ್ ಫ್ಯಾಮಿಲಿಗೆ ಬಂದರೆ ಮನೆಯ ಒಂದು ಹಿರಿಯರ ಆರೈಕೆ ಇರಬಹುದು, ಅದೇ ರೀತಿ ಕಾಫಿ ತಿಂಡಿ ಊಟ ಇದು ಎಲ್ಲವೂ ಆಗುವಾಗ ಮನೆಯ ಒಂದಷ್ಟು ಜವಾಬ್ದಾರಿಯನ್ನು ಮುಗಿಸಿ ಆದಮೇಲೆ ಹರೋಹರ ಅಂತೇಳಿ ಹೇಳಿ ಆಗ್ತದೆ. ಅದರ ನಂತರ ತನಗಾಗಿ ಒಂದು ಸ್ವಲ್ಪ ಸಮಯನ ಮೀಸಲಾಗಿಡೋಣ, ಮೊಬೈಲಲ್ಲಿಯ ಅಥವಾ ತನ್ನ ಇಷ್ಟವಾಗಿರುವಂಥ ಹಾಬೀಸ್ಗಳಲ್ಲಿಯ ತನ್ನ ಕಾಲವನ್ನು ಕಳೆಯೋಣ ಅನ್ನುವಂಥವರೇ ಜಾಸ್ತಿ ಇರುವಂಥದ್ದು. ಆದರೆ ಅದರ ನಡುವೆಯೂ ನನ್ನ ಚಿಕ್ಕಮ್ಮ, ಇವರು ಚಿಕ್ಕಮ್ಮ ಅಂತೇಳಿ ಹೇಳಿದ್ರೆ ನನ್ನ ಗಂಡನ ಚಿಕ್ಕಪ್ಪನ ಹೆಂಡತಿ ರಂಜಿತಾ ಕಾಮತ್ ಅಂತೇಳಿ ಹೇಳಿ, ಇವರು ತನ್ನ 70ರ ಹರೆಯದಲ್ಲೂ ಕೂಡ ತನ್ನ ಬಿಡುವಿಲ್ಲದ ಕೆಲಸಗಳ ನಡುವೆ ತನ್ನ ಬಂಧು ಬಾಂಧವರನ್ನು ಮನೆಗೆ ಕರೆಸಿ ಅವರಿಗೆ ಬೇಕಾದಂಥ ಊಟ ತಿಂಡಿ ಚಾ ಕಾಫಿ ಜ್ಯೂಸ್ ಅಂತೇಳಿ ಹೇಳಿ ಅದನ್ನು ಮಾಡುವುದಲ್ಲದೆ ಅಚಾನಕ್ಕಾಗಿ ಈಗ ನಾವು ಬಂದ್ವು ಅಂತೇಳಿ ಹೇಳಿ ಆದರೆ ನಮಗೂ ಕೂಡ ಬಿಸಿ ಬಿಸಿಯಾಗಿ ಸಜ್ಜಿಗೆ ರೊಟ್ಟಿಯ ಅಥವಾ ಪೂರಿಯ ಚಪಾತಿಯ ಅಥವಾ ಬಾಳೆಹಣ್ಣು ಮತ್ತು ಅವಲಕ್ಕಿಯನ್ನು ಸೇರಿಸಿ ರಸಾಯನವನ್ನು ಮಾಡುವಂಥದ್ದು ಏನಾದರೂ ಒಂದು ಮಾಡ್ತಾರೆ. ಅದು ಇಲ್ಲ ಅಂತೇಳಿ ಹೇಳಿದರೆ ಫ್ರಿಜ್ಜಿನಲ್ಲಿರುವಂಥ ಬಾಳೆಕಾಯಿಯ ಅಥವಾ ಏನೆಲ್ಲ ಅದು ನಮಗೆ ಲಾಸ್ಟ್ ಟೈಮ್ ಬರುವಾಗ ಈ ಗೆಣಸ ಅಥವಾ ಗುಳ್ಳವ ಇದು ಏನಾದಿದ್ರೆ ಇದನ್ನು ಕಡಲೆ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಪೋಡಿಯ ಅದನ್ನು ಕೂಡ ಮಾಡ್ತಾರೆ. ಅಂತೂ ಇಂತೂ ಯಾರೆಲ್ಲ ಇವರ ಮನೆಗೆ ಬರ್ತಾರ ಹೊಟ್ಟೆ ತುಂಬ ಉಂಡು ತಿಂದು ಹೋಗಬೇಕು ಅನ್ನುವಂಥದ್ದು ಇವರ ಆಸೆ. ಮಾತ್ರ ಅಲ್ಲ, ಈ ಒಂದು ವಾತಾವರಣ ಏನಿದೆ ಇದು ಇವರು ಇರುವಂಥದ್ದು ಕಾರ್ಕಳದ ಕುಂಟಲ್ಪಾಡಿಯಲ್ಲಿ. ಸೊ ಈ ಒಂದು ವಾತಾವರಣ ಏನಿದೆ ಅವರ ಮನೆಯ ವಾತಾವರಣ ಇದು ತುಂಬ ಒಂದು ಪಾಸಿಟಿವ್ ವೈಬ್ಸಿಂದ ಕೂಡ ಕೂಡಿದೆ. ಮಾತ್ರ ಅಲ್ಲ, ಇಲ್ಲಿ ಯಾವತ್ತೂ ನಾನು ಬರ್ತೇನೆ ಅವತ್ತೆಲ್ಲ ಒಂಥರ ಒಂದು ಸಂತಸ ನಮ್ಮ ಮನದಲ್ಲಿ ಮನೆ ಮಾಡ್ತದೆ ಅನ್ನುವಂತಹ ಒಂದು ಮಾತು ಕೂಡ ಸುಳ್ಳಲ್ಲ. ಸೊ ಇವತ್ತು ಇವರ ಮನೆಗೆ ನಾನು ಬಂದಿದ್ದೇನೆ. ಸ್ಪೆಷಲಿ ಯಾಕಂತೇಳಿ ಹೇಳಿದ್ರೆ ಇವರ ಒಂದು ಕೈಯಾರೆ ಇವರು ಮಾಡುವಂಥ ಒಂದು ಅಡುಗೆಯನ್ನು ನಿಮಗೆ ತೋರಿಸ್ಲಿಕ್ಕಾಗಿ. ಇವರು ಮೂಲತಃ ಕೇರಳದವರು. ಪುಟ್ಟು ಮತ್ತು ಕಡಲಕರಿ ಅಂತೇಳಿ ಹೇಳಿ ಪುಟ್ಟು ಮತ್ತು ಇಷ್ಟು ಅಂತೇಳಿ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕೇರಳದ ಒಂದು ಸ್ಪೆಷಲ್ ಆಗಿರೋ ಅಥೆಂಟಿಕ್ ಆಗಿರುವಂಥ ಒಂದು ರೆಸಿಪಿ. ಸೊ ಅದನ್ನು ಇವತ್ತು ಇವರು ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಇವರ ಜೊತೆ ರಂಜಿತಾ ಕಾಮತ್ ಅವರ ಜೊತೆ ನನ್ನ ಕೋ ಸಿಸ್ಟರ್, ಕನ್ನಡದಲ್ಲಿ ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಕೋ ಸಿಸ್ಟರ್ ಹಾಂ ಸರಿ, ಶ್ವೇತಾ ಕಾಮತ್ ಅಂತೇಳಿ ಹೇಳಿ. ಸೊ ಅತ್ತೆ ಮತ್ತು ಸೊಸೆ ಸೇರಿಕೊಂಡು ನಮಗೆ ಇವತ್ತು ಈ ಒಂದು ತಿಂಡಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಇವರ ಅಡುಗೆ ಕೋಣೆಗೆ ಹೋಗುವ. ಇದನ್ನು ಯಾವ ರೀತಿ ಮಾಡೋದಂತೇಳಿ ಹೇಳಿ ನಾನು ಕಲಿತೇನೆ, ನೀವು ಕೂಡ ಕಲೀರಿ ಅಂತೇಳಿ ಹೇಳ್ತಾ ಬನ್ನಿ ಅವರ ಅಡುಗೆ ಕೋಣೆಗೆ ಹೋಗುವ. ರೆಡಿ ಅಲ್ವಾ? ರೆಡಿ. ಎಲ್ರಿಗೂ ನಮಸ್ಕಾರ. ಈಗ ನಾವು ರಂಜಿತ್ ಪಚ್ಚಿ ಅವರ ಕಿಚನ್ ಅಲ್ಲಿ ಇದ್ದೇವೆ. ಇಲ್ಲಿ ಅತ್ತೆ ಅದೇ ರೀತಿ ಸೊಸೆ ಇಬ್ರು ಜೊತೆಗೂಡಿ ನಮ್ಗೆ ಈ ಒಂದು ಪುಟ್ಟು ಮತ್ತು ಕಡ್ಲಕರಿಯನ್ನ ಯಾವ ರೀತಿ ಮಾಡುವಂತದ್ದಂತೇಳಿ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಬನ್ನಿ ಮೊದಲಿಗೆ ಇದರ ಮೆಜರ್ಮೆಂಟ್ ಏನೇನು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದನ್ನ ಕೇಳಿ ಬರೋಣ. ಇವತ್ತು ಬೆಳಿಗ್ಗೆ ನಾನು ನಮ್ಮ ಪಚ್ಚಿಯವರಿಗೆ ನನ್ನ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೆ, ಇವತ್ತು ನಾವು ಏನಾದ್ರೂ ಒಂದು ಸ್ಪೆಷಲ್ ಆಗಿರುವಂತದ್ದನ್ನು ನಿಮ್ಮ ಅಡಿಗೆ ಕೋಣೆಯಲ್ಲಿ ಮಾಡೋಣ ಅಂತೇಳಿ ಹೇಳಿ. ಸೊ ಅವರು ಕೇರಳದವರಾದ ಕಾರಣ ಅಲ್ಲಿಯ ಒಂದು ಸ್ಪೆಷಲ್ ಪುಟ್ಟು ಮತ್ತು ಕಡ್ಲಕರಿ ಅದನ್ನು ಮಾಡೋಣ ಅಂತೇಳಿ ಹೇಳಿದ್ರು. ಸೊ ನಾನಿವತ್ತು ಬೆಳಿಗ್ಗೆ ಹೇಳಿದಷ್ಟೇ ಅವರಿಗೆ, ಕೂಡಲೇ ಅವರು ಅದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಕಡ್ಲೆಯನ್ನು ಕೂಡ ತರಿಸಿ ಅದನ್ನ ನೆನೆಸಲಿಕ್ಕೆ ಹಾಕಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಈಗ ನಾನು ಬರುವಾಗ ಅವರು ರೆಡಿ ಆಗಿದ್ದಾರೆ. ಇದಿಷ್ಟು ನಮ್ಮ
ಕಡಲೆ ಒಂದು ಕರಿ ಅಥವಾ ಇಷ್ಟು ಅಂತೇಳಿ ಏನು ಹೇಳ್ತೇವೆ ಅದು ಮತ್ತು ಪುಟ್ಟು ಇದು ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್. ಅದರಲ್ಲೂ ಕೂಡ ಇವರು ಬೆಳ್ತಿಗೆ ಹಾಕಿದ್ದು ಬೇರೆ, ಅದೇ ರೀತಿ ಕುಚ್ಚಲಕ್ಕಿದು ಬೇರೆ, ಹೀಗೆ ಎರಡು ಇದನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸೊ ಇಲ್ಲಿ 2 ಕುಕ್ಕರ್ ಅನ್ನ ಇಟ್ಟಿದ್ದಾರೆ. ಸೊ ಇದು ಯಾವುದಕ್ಕೆ? ಇದು ಈ ಕುಕ್ಕರ್ ಪುಟ್ಟು ಬೇಯಿಸ್ಲಿಕ್ಕೆ, ಈ ಕುಕ್ಕರ್ ಕಡಲೆ ಬೇಯಿಸ್ಲಿಕ್ಕೆ. ಪುಟ್ಟು ಮತ್ತು ಕಡಲೆ. ಸೊ ಒಂದೇ ಬಾರಿ 2 ಕೂಡ ಆಗ್ತದೆ. ಸೊ ಕಡಲೆಯನ್ನ ಬೇಯಿಸ್ಲಿಕ್ಕೆ ಅವರು ಕಡಲೆಯನ್ನ ಹಾಕ್ತಾ ಇದ್ದಾರೆ. ಇದು 1 ಪಾವ್ ಹೇಳಿದ್ರಲ್ಲ ನೀವು. ಸೊ 1 ಪಾವು ಕಡಲೆಗೆ 3 ಹಸಿಮೆಣಸನ್ನ ಇವರು ಹಾಕ್ತಾ ಇದ್ದಾರೆ. ಒಂದು ಈರುಳ್ಳಿ ಅದನ್ನು ಕಟ್ ಮಾಡಿ. ಈರುಳ್ಳಿಯನ್ನು ನಾವು ಹೆಚ್ಚಾಗಿ ಈ ಒಗ್ಗರಣೆಗೆ ಹಾಕೋದನ್ನು ನೋಡಿದ್ದೇವೆ. ಆದರೆ ಈ ಕಡಲೆ ಕರಿ ಮಾಡುವಾಗ ಈ ಕಡಲೆಯನ್ನ, ಹಸಿಮೆಣಸನ್ನ, ಅದೇ ರೀತಿ ಈರುಳ್ಳಿಯನ್ನು, ಈ 3 ವಸ್ತುವನ್ನು ಕೂಡ ಜೊತೆಯಲ್ಲಿ ಹಾಕಿ ವಿಸಿಲನ್ನು ಕೂಗಿಸುವಂಥದ್ದು. ಈಗ ನಾನು ಹೇಳಿದ ಹಾಗೆ ರಂಜಿತಾ ಕಾಮತ್ ನನ್ನ ಚಿಕ್ಕಮ್ಮನವರು, ಅವರ ಸೊಸೆ ಇಲ್ಲಿದ್ದಾರೆ ಶ್ವೇತಾ ಅಂತೇಳಿ ಹೇಳಿ. ಹಾಗೆ ನಾನು ಹೀಗೆ ಕೇಳ್ತಾ ಇದ್ದೆ, ಅತ್ತೆಯವರು ಮಾಡಿದಂತ ಯಾವ ಯಾವ ಒಂದು ಪದಾರ್ಥಗಳಾಗ್ಲಿ ಅಥವಾ ರೆಸಿಪೀಸ್ಗಳಾಗ್ಲಿ ನಿಮ್ಗೆ ತುಂಬಾ ಇಷ್ಟ ಅಂತೇಳಿ ಹೇಳಿ, ತಿಂಡಿ ಆಗ್ಬೋದು, ಊಟದಲ್ಲಿ ಆಗ್ಬೋದು. ಸೊ ಅವರು ಒಂದಷ್ಟು ಲಿಸ್ಟ್ ಅನ್ನ ಹೇಳಿದ್ರು, ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಯಾವ್ದು ಇಷ್ಟ ಇಲ್ಲ ಅಂತ ನಾನೀಗ ತೆಗ್ದು ಹಾಕ್ಬೇಕೀಗ, ಯಾಕಂದ್ರೆ ಎಲ್ಲಾ ಅವರು ಮಾಡುವ ಪದಾರ್ಥ ಭಾರಿ ಒಳ್ಳೇದಾಗ್ತದೆ. ಅವ್ರದ್ದು ಮೆಜರ್ಮೆಂಟ್ ಆಗ್ಲಿ, ಅವರು ಹಾಕೋ ಉಪ್ಪು ಏನಾದ್ರೂ ಆಗ್ಲಿ, ಖಾರ ಉಪ್ಪು ಎಂತಾದ್ರೂ ಆಗ್ಲಿ, ಎಲ್ಲ ಕರೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಇರ್ತದೆ. ಹಾಗೆ ನಮ್ಮ ಮನೆಯವ್ರಿಗಾಗ್ಲಿ, ಹೊರಗಡೆಯಿಂದ ಬರೋರ್ಗಾಗ್ಲಿ, ಆಮೇಲೆ ಗೆಸ್ಟ್ ಯಾರು ಬರೋರ್ಗಾಗ್ಲಿ ಅವರು ಮಾಡಿದ ಪದಾರ್ಥ ತಿಂದ್ರೆ ಇನ್ನೊಮ್ಮೆ ತಿನ್ಬೇಕು ಅನ್ನೋ ಆಸೆ ಆಗೋ. ಸ್ಪೆಷಲ್ ಅಂದ್ರೆ ಅವ್ರದ್ದು ಪತ್ರೊಡೆ ಭಾರಿ ಒಳ್ಳೇದಾಗ್ತದೆ. ಇಲ್ಲಿ ನಮ್ಮ ವಟಾರದಲ್ಲಿ ನನ್ನ ಮಾಯಿ ಮಾಡಿದ ಪತ್ರೊಡೆ ಅಂದ್ರೆ ಭಯಂಕರ ಫೇಮಸ್. ಅದು ಮಳೆಗಾಲದಲ್ಲಿ ತೈಕೀಳ ಅಂತ ಆಗ್ತದೆ ಆಯ್ತಾ, ಅದ್ರಲ್ಲಿ ಅಂಬಡೆ ಮಾಡ್ತಾರೆ, ಅದು ಭಾರಿ ಒಳ್ಳೇದಾಗ್ತದೆ. ನಾವು ಅದೇ ತರ ನಾವು ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕಿಚನ್ ಅಲ್ಲಿ ಅದು ಬರೋದೇ ಇಲ್ಲ ಹಾಗೆ ಟೇಸ್ಟ್. ಅವ್ರದ್ದು ಮಾಡಿದಾಗೆ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಎಷ್ಟು ಮೆಜರ್ಮೆಂಟ್ ಕರೆಕ್ಟ್ ಆಗಿ ನಮ್ಗೆ ಹೇಳಿಕೊಟ್ರು ಸಹ ಹಾಗೆ ಆಗೋದಿಲ್ಲ. ಹಾಗೆ ಸೊ ಈ ಪರಿಸರದಲ್ಲಿ ಏನಿದೆ, ಇವರು ಹೇಳಿದ ಹಾಗೆ ಈ ಪತ್ರೊಡೆ ಮಾಡುವಂತ ಎಲೆ ಇರ್ಬೋದು, ಅದೇ ರೀತಿ ಈ ತೈಕೀಳು ಅಂತ ಹೇಳಿ ನಮ್ಮ ಭಾಷೆ, ನಂಗೆ ಈಗ ಹೇಗೆ ಮಾಡಿದ್ರು ಕನ್ನಡದಲ್ಲಿ ಏನಂತ ಹೇಳಿ, ಆಮೇಲೆ ಎಕ್ಪಾಲಿದು ಇದೆಲ್ಲ ಇಲ್ಲಿ ಅತಿ ಹೆಚ್ಚವಾಗಿ ಬೆಳೀತದೆ. ಸೊ ಅದ್ರಿಂದಲೇ ಅದನ್ನು ತೆಗೆದು ಬೇಕಾದಷ್ಟು ಅವರು ಬೇರೆ ಬೇರೆ ರೀತಿಯ ರೆಸಿಪೀಸ್ ಗಳನ್ನು ಮಾಡ್ತಾರೆ. ಪತ್ರೊಡೆ ಅಂತೂ ನಮ್ಮ ಕೊಂಕಣಿಯರಲ್ಲಿ ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲರಿಗೂ ತುಂಬಾ ಇಷ್ಟ, ಹೆಚ್ಚಾಗಿ ನಾವು ಮಾಡ್ತೇವೆ. ಸೊ ಇಲ್ಲಿ ಆಸುಪಾಸಿನವರಿಗೂ ಅದು ಇಷ್ಟ. ಅದು ಕೂಡ ಸ್ಪೆಷಲಿ ಪಚ್ಚಿಯವರು ಮಾಡಿದಂತಹ ಪತ್ರೊಡೆ. ಇಲ್ಲಿ ಸುಮಾರು ಜನ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಇದ್ದಾರೆ, ಕ್ಯಾಥೋಲಿಕ್. ಅವರು ಮಗಳ ಮನೆಗೆ, ಸೊಸೆ ಮನೆಗೆ, ಮಗನ ಮನೆಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಮಾಯಿ ಹತ್ರ ಮಾಡಿಸಿ ತಗೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಮಾಯಿದ ಪತ್ರೊಡೆ ಅಂತ ಹೇಳಿದ್ರೆ. ಇದು ನಂಗೆ ಗೊತ್ತಿರ್ಲಿಲ್ಲ, ಏನೋ ಲೇಟೆಸ್ಟ್ ನ್ಯೂಸ್ ಇದು ಈಗ ಗೊತ್ತಾದದ್ದು. ಹಾಗಾದ್ರೆ ಬಚ್ಚಿಗೆ ಭಾರಿ ಖುಷಿ ಎಲ್ಲರಿಗೂ ಕೊಡೋದಿದ್ರೆ ನಂಗೆ ಮಾಡಿ ಒಂದ್ 2 ತಿನ್ನಿಸೋದು. ಅದು ನಾನು ಫಸ್ಟಿಗೆ ಹೇಳಿದ್ದೇನೆ, ಇವರಿಗೆ ತಿನ್ನೋದಕ್ಕಿಂತ ತಿನ್ನಿಸೋದು ಭಾರಿ ಇಷ್ಟ. ಯಾಕಂತ ಹೇಳಿದ್ರೆ ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ಎಷ್ಟೋ ಸಾರಿ ಹೊಟ್ಟೆ ತುಂಬಿ ಬಂದ್ರೂ ಕೂಡ ಇಲ್ಲ ಒಂದು ತಿನ್ನು, ಇದೊಂದು ತಿನ್ನು, ಅದೊಂದು ತಿನ್ನು ಅಂತ ಹೇಳಿ ಇನ್ನಷ್ಟು ಹೊಟ್ಟೆ ತುಂಬಿಸಿ ರಾತ್ರಿ ಎಷ್ಟೋ ಸಾರಿ ನಾನು ಏನು ತಿಂದದ್ದೇ ಇಲ್ಲ, ಊಟ ಮಾಡಿದ್ದೇ ಇಲ್ಲ. ಸೊ ಈಗ ನೀರುಳ್ಳಿ ಹಾಕ್ಲಿಕ್ಕೆ ಆಯಿತು. ಲಗ್ಗೆ ಎಸ್, ಅಡುಗೆ ಮಾಡುವಂತದ್ದು ಒಂದು ಕಲೆ ಅಂತೇಳಿ ಹೇಳ್ತಾರೆ. ಸೊ ಇದನ್ನ ತುಂಬಾ ಚೆನ್ನಾಗಿ ಸಿದ್ಧಿಸಿದ್ದಾರೆ ಅಥವಾ ಕರಗತ ಮಾಡ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ. ಸೊ ಇವತ್ತು ನಾವು ಮಾಡ್ತಾ ಇರುವಂತದ್ದು ಪುಟ್ಟು ಮತ್ತು ಕಡ್ಲಕರಿ. ಇದನ್ನ ಎಲ್ಲಿ ಕಲ್ತ್ರಿ ಅಂತೇಳಿ ಹೇಳುವಂತದ್ದು ನನ್ನ ಪ್ರಶ್ನೆ. ನಾನು ಸಣ್ಣದಿರುವಾಗಿಂದ ಅಮ್ಮನೊಟ್ಟಿಗೆ ಅಡುಗೆ ಮಾಡ್ತಾ ಇದ್ದೆ. ಹಾಗೆ ಅಮ್ಮ ಸ್ಪೆಷಲ್ ಎಲ್ಲ ಮಾಡ್ತಿದ್ರು. ಎಲ್ಲ ಕೇರಳದಲ್ಲಿ ಬಾಳೆಕಾಯಿ, ನೆಂದ್ರ ಬಾಳೆ ಪೋಡಿ, ಮತ್ತೆ ಇದು ಪುಟ್ಟು, ಮತ್ತೆ ಇಡ್ಲಿ ಅಂತದಲ್ಲ, ಮತ್ತೆ ಪುಟ್ಟು ಕಡಲೆ ಅಂತದಲ್ಲ, ಬಾಳೆಕಾಯಿ ನೆಂದ್ರ ಬಾಳೆ ಬೇಯಿಸಿ ತಿನ್ನೋದು ಜಾಸ್ತಿ ಅಲ್ಲಿ, ನೆಂದ್ರ ಬಾಳೆ ಪೋಡಿ ಅಂತದಲ್ಲ. ಹಾಗೆ ನಾನು ರಜೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಅಮ್ಮ ಇದೇ ಮಾಡುದು ಪಾಪ, ಪುಟ್ಟು ಕಡಲೆ ಅಂದ್ರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗೆ ಅದೇ ಮಾಡಿ ಕೊಡ್ತಿದ್ರು ಅವರು ನಮ್ಗೆ. ಹಾಗೆ ಇವತ್ತು ನಮ್ಮ
ಸೊಸೆ ಅದು ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ. ಹೌದು, ಅಡಿಗೆಯನ್ನ ಮನೆಯ ಒಂದಷ್ಟು ಜವಾಬ್ದಾರಿಗಳೆಲ್ಲ ಇರ್ತದೆ, ಅದೆಲ್ಲ ಮಾಡಿ ಆದ್ಮೇಲೆ ನಿಮ್ಗೆ ಫ್ರೀ ಟೈಮ್ ಅಂತ ಹೇಳಿ ಇರ್ತದಲ್ಲ, ಅವಾಗ ಏನ್ ಮಾಡ್ತೀರಿ? ಸ್ವಲ್ಪ 3 ಗಂಟೆ ನಂತರ 4 ಗಂಟೆ ತನಕ ಸ್ವಲ್ಪ ನಿದ್ರೆ ಮಾಡುದು, ಮತ್ತೆ 4 ನಂತರ ನಾನು ರಾಮನಾಮಕ್ಕೆ ಹೋಗ್ತೇನೆ. ಸಂಜೆ ಪ್ರತಿನಿತ್ಯ ಹೋಗ್ತೇನೆ. ಶನಿವಾರ ಭಾನುವಾರ ರಜೆ, ಹೋಗ್ಲಿಕ್ಕಾಗುದಿಲ್ಲ, ಮನೆಯಲ್ಲಿ ತುಂಬಾ ಕೆಲಸ ಇರ್ತದೆ, ಮಕ್ಕಳೆಲ್ಲ ಇರ್ತಾರೆ, ಹಾಗೆ ಬಾಕಿ ದಿನ ನೀವು ಹೋಗ್ತೀರಿ? ಹೋಗ್ತೇನೆ. ಇದು ಹಿಡಿಬೇಕಾ? ಸೊಸೆ ನಂಗೆ ತುರ್ದು ಕೊಡ್ತಾರೆ. ತುಂಬಾ ಸಣ್ಣದಾಗಿ ಇದು ಮಾಡ್ಬೇಕಲ್ಲ, ಅವಾಗ ಬಾಯಿಗೆ ಸಿಗತ್ತಿಲ್ಲ, ಒಳ್ಳೆ ಬ್ಲೆಂಡ್ ಆಗಿ ಬರ್ತದೆ. ಬ್ಲೆಂಡ್ ಆಗಿ ಬರ್ತದೆ. ಎಳತ್ತೇ ಬೇಕು ಅಲ್ವಾ ಇದಕ್ಕೆ? ಸೊ ಇದೇ ಪುಟ್ಟು ಮಾಡುವಂತಹ ಪಾತ್ರೆ, ಇದರ ಒಳಗೆ ಈ ರೀತಿ ಇದೆ, ಇದನ್ನ ಹಾಕಿ ಅದರ ಮೇಲೆ ಇದನ್ನ ಹಾಕುವಂಥದ್ದು. ಸೊ ಈಗ ಹಬೆ ನೀವು ನೋಡ್ತಾ ಇರ್ಬೋದು, ಈ ಹಬೆಯ ಮೇಲೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಸಣ್ಣ ಇಲ್ಲಿ ತೂತಿದೆ, ಅದನ್ನ ಹಬೆಯ ಮೇಲೆ ಈ ರೀತಿ ಇಡುವಂಥದ್ದಂತೆ. ಬಟ್ ಅದಕ್ಕಿಂತ ಮೊದಲು ಇದಕ್ಕೆಲ್ಲ ಕೆಲವೆಲ್ಲ ಮಿಕ್ಸ್ ಎಲ್ಲ ಮಾಡ್ಲಿಕ್ಕೆಲ್ಲ ಉಂಟು, ನೋಡಿ ಏನೇನು ಅಂತ ಹೇಳಿ. ಅಂದ್ರೆ ಲೇಯರ್ಡ್ ಏನು, ಒಂದು ಅದು ಒಮ್ಮೆ ಇದೊಮ್ಮೆ, ಇದೊಮ್ಮೆ ಅದೊಮ್ಮೆ ಹಾಕ್ಲಿಕ್ಕೆ ಆಗಿರ್ಬೋದು. ಫಸ್ಟಿಗೆ ತೆಂಗಿನಕಾಯಿ, ತೆಂಗಿನ ತುರಿ, ತೆಂಗಿನ ತುರಿ ಒಮ್ಮೆ, ಮತ್ತೆ ಅಕ್ಕಿ ಹುಡಿ, ಅಕ್ಕಿ ಹುಡಿ, ಉಪ್ಪು ನೀರು ಹಾಕಿ ಕಲಿಸಬೇಕು. ಈ ಅಕ್ಕಿ ಹುಡಿಗೆ ನೀವು ಉಪ್ಪು ನೀರನ್ನು ಹಾಕಿ ಕಲಸಿದ್ದೀರಿ. ಇದನ್ನ ನಾನು ಹೇಳುವಂಥದ್ದು ಮರ್ತು ಬಿಟ್ಟೆ. ನೀವು ಅಕ್ಕಿ ಹುಡಿ ಏನು ತಗೊಳ್ತೀರಾ, ಪುಟ್ಟುವಿನ ಅಕ್ಕಿ ಹುಡಿ ಅಂತೇಳಿ ಹೇಳಿ ಸಿಗ್ತದೆ. ಆ ಅಕ್ಕಿ ಹುಡಿಗೆ ಒಂದು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಅಂತ ಜಾಸ್ತಿ ನೀರಲ್ಲ, ಇದು ನೀವು ನೋಡ್ಬೋದು ತರಿ ತರಿಯಾಗೇ ಇದೆ. ಜಸ್ಟ್ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ, ಅಂದರೆ ತುಂಬ ಡ್ರೈ ಇರಬಾರ್ದು ಅಂತೇಳಿ ಹೇಳಿ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ. ಸೊ ಒಮ್ಮೆ ಈ ತೆಂಗಿನ ತುರಿ, ಒಮ್ಮೆ ಇದನ್ನು ಹಾಕ್ತಾ ಸ್ವಲ್ಪ 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 ಹಾಕ್ತಾ ಇದರಲ್ಲಿ ತುಂಬಿಸ್ಕೊಳ್ತಾ ಇದ್ದಾರೆ. ಇದು ಎಷ್ಟಾಗ್ತದೆ ಇದರಲ್ಲಿ? ಈಗ ನೀವು 1 ಪಾವು ಇದನ್ನು ತಗೊಂಡಿದ್ದಾರೆ ಅಲ್ವಾ, ಎರಡು ಸಾರಿ ಮಾಡ್ಬೋದು ಅಲ್ಲ? ಸೊ ಈಗ ಒಮ್ಮೆ ಇಟ್ಟಿದ್ದಾರೆ. ಇದು ಎಷ್ಟೊತ್ತು ಬೇಕು ಬೇಯಲಿಕ್ಕೆ? ಒಂದು 10 ನಿಮಿಷ. 10 ನಿಮಿಷ. ಸೊ 10 ನಿಮಿಷ ಬೇಕಾಗ್ತದೆ. ಇದು ನಿಜವಾಗಿ ಇಡುವಂಥದ್ದು ಕುಕ್ಕರಲ್ಲಿ ಅಥವಾ ಇದರ ಕ್ರಮ ಹೇಗೆ? ಅದು ಕೇರಳದವರೆಲ್ಲ ಇದರಲ್ಲಿ ನಿಜವಾಗಿ ಇದ್ರೆ ಒಂದು ಪಾತ್ರೆ ಇದು ಮೊದಲು ಅವರು ಯೂಸ್ ಮಾಡ್ತಾ ಇದ್ರು, ಈಗ ಅವರು ಅಷ್ಟು ಯೂಸ್ ಮಾಡುದಿಲ್ಲ. ಸೊ ಇದ್ರ ಹೇಗೆ ಕ್ರಮ? ಇದು ಕೇರಳದಲ್ಲಿ ಸಿಗುವ ಪಾತ್ರೆ ಇದು. ಆಕ್ಚುಲಿ ಒರಿಜಿನಲಿ ಇದ್ರಲ್ಲಿ ನಾವು ಬೇಯಿಸ್ಬೇಕು, ಕೇರಳ ಟೈಪ್ ಅಲ್ಲಿ ಮಾಡೋದಾದ್ರೆ. ಇದ್ರಲ್ಲಿ ನೀರು ತುಂಬಿಸಿ, ಇದರಲ್ಲಿ ಪುಟ್ಟು ಪುಡಿ ಹಾಕಿ, ಆಮೇಲೆ ಅದ್ರ ಪದಾರ್ಥ ಎಲ್ಲ ಹಾಕಿ ಇದರಲ್ಲಿ ತುಂಬಿಸಿ ಗ್ಯಾಸ್ ಮೇಲೆ ಇಟ್ಟರೆ ಆಯ್ತು, ಅದು ಬೆಂದು ಬರ್ತದೆ. ಈಗ ನಮ್ಗೆ ಅಂದ್ರೆ ಕುಕ್ಕರ್ ಅಲ್ಲಿ ಈಸಿಯಾಗಿ ಆಗ್ತದಲ್ಲ ಅಂತ ಹೇಳಿ ಕುಕ್ಕರ್ ಅಲ್ಲಿ ಮಾಡೋದು ನಾವು. ನಮ್ಮ ಸ್ಕೂಲ್ ಡೇಲೆಲ್ಲ ಮಕ್ಕಳು ನಮ್ಮ ಆನ್ಯುವಲ್ ಡೇ ಅಲ್ಲಿ ಒಂದೊಂದು ಡ್ಯಾನ್ಸ್ ಇರ್ತದೆ, ಇದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಹೀಗೆ ಹೀಗೆ ಮಾಡುವಂತ ಡ್ಯಾನ್ಸ್. ಅದರದ್ದು ನೆನಪಾಯ್ತು ನನಗೆ ಈ ಪಾತ್ರೆಯನ್ನ ನೋಡ್ತಾ. ಈಗ ಸುಮಾರು ಒಂದು 10 ಮಿನಿಟ್ಸ್ ಬೇಕಂತೆ ಪುಟ್ಟು ಬೇಯಲಿಕ್ಕೆ. ಸೊ ಈಗ ನಾವು ಅವರ ತೋಟವನ್ನೊಂದು ನೋಡ್ಕೊಂಡು ಬರೋಣ. ಸೊ ಗಾರ್ಡನಿಂಗ್ ಅಲ್ಲಿ ಕೂಡ ಚಿಕ್ಕಪ್ಪನಿಗಾಗ್ಲಿ ಚಿಕ್ಕಮ್ಮನಿಗಾಗ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ತುಂಬಾ ಚೆನ್ನಾಗಿದೆ ಇವರ ಗಾರ್ಡನ್. ಸೊ ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ನೋಡಿ, ಇದು ಚಿಕ್ಕಮ್ಮನ ಮನೆಯ ಒಂದು ಚಂದದ ಪರಿಸರ, ಸುತ್ತಮುತ್ತಲಿನ ತೋಟ. ಪಚ್ಚಿ ಕಸಪುರಸ ಅಂಬೋ. ಓ ನೋಡಿ, ಮಾವಿನ ಕಾಯಿ ಇದು ಹಣ್ಣು ಹಣ್ಣಾಗ್ತಾ ಉಂಟು. ಕೆಲವು ಗೊತ್ತಾಗೋದಿಲ್ಲ, ಹಾಗೆ ಪಚ್ಚೆ ಇರ್ತದೆ. ಸೊ ಮಾವು ಇದೆ, ಅದೇ ರೀತಿ ಮತ್ತೇನೆಲ್ಲ, ತೆಂಗಿನಕಾಯಿ, ತೆಂಗು, ಮಾವು. ಹಲಸು ಉಂಟಾ?
ಹಲಸು ಇಲ್ಲ ಹಾಂ ಯಾಕೆ ಸಗೋ ಮೀರಿವಾ ಹಾಂ ಕರಿಮೆಣಸು ಹಾಂ ಇದು ನೋಡಿ ಅನನಾಸು ಓ ಫುಲ್ ಹಸನವಾ ಅನನಾಸು ತೋಟ ಅಲ್ವಾ ಅರಶಿನ ಅಂತೇಳಿ ಹೇಳಿದ್ರೆ ನಾಗರ ಪಂಚಮಿ ಟೈಮಿನಲ್ಲೆಲ್ಲ ಫುಲ್ ಆಗ್ತದೇನು ಬೇಸಿಗೆಗಾಲದಲ್ಲಿ ಸ್ನಾನಕ್ಕೆ ನೀರನ್ನ ಇವರು ಇಲ್ಲೇ ಮಾಡುವಂತ ನೀರನ್ನು ಬಿಸಿ ಯಾರು ಮಾಡುದು ಬಿಸಿ ನಾನೇ ಭಾರಿ ಎಕ್ಸ್ಪರ್ಟ್ ಅಲ್ಲ. ಇದು ಇದಲ್ವಾ ಗೆಣಸು ಗೆಣಸು ಅಂಗಾಯಿಸ್ಕೊಂಡು 11 ಬಾಳೆಕಾಯಿ 11 ಚುಕ್ಕಾರು ಅವರು ಅದನ್ನು ಕೌಂಟ್ ಕೂಡ ಮಾಡಿದ್ದಾರೆ 11 ಬಾಳೆಕಾಯಿ ಉಂಟಂತೆ. ಮತ್ತೆ ಚುಕ್ಕು ಮರ ಜಿಗುಜೆ ಮರ ಓ ಸುಮಾರೆಲ್ಲ ಉಂಟು. ನೀವು ಹೊರಗೆ ಹೋಗ್ಬೇಕಾಗಿ ಇಲ್ವಾ ಅಂತೇಳಿ ಹೇಳಿ ಎಲ್ಲ ಇಲ್ಲೇ ಬಾಳೆ ಅಲ್ಲೇ. ಹಾ ಇಲ್ಲಿ ನೋಡಿ ಬಾವಿ 2 ಮೆಟ್ಟಲು ನೀರುಂಟು. ಏನೇ ಹೇಳಿ ಬಾವಿಯಲ್ಲಿ ಸಿಗುವಂತ ತಂಪಾದ ನೀರುಂಟಲ್ಲ ಅದಕ್ಕೆ ಯಾವುದು ನಮ್ಮ ಮಿನರಲ್ ವಾಟರ್ ಕೂಡ ಸರಿಸಾಟಿ ಇಲ್ಲ. ಹೌದು ಒಳ್ಳೆ ನೀರುಂಟು. ಜಿಗುಜೆ ಮರ ಜಿಗುಜ್ಜೆ ಮರ ಜಿಗುಜ್ಜೆ ಎಂತ ಹೇಳುದು ದೀವಿ ಹಲಸು ಅಂತೇಳಿ ಹೇಳುದು. ಅದಾಯ್ತಾ ಅದು ಪದಾರ್ಥ ಎಲ್ಲ ಮಾಡಿದ್ರಾ? ಪೋಡಿ ಮಾಡಿ ತಿಂದಾಯ್ತು. ಇನ್ನು ನೆಕ್ಸ್ಟ್ ಬರುವಂಥ ಒಂದು ಸೀಸನ್ನೇ ಶ್ರಾವಣ ಮಾಸ. ಸೊ ಶ್ರಾವಣ ಮಾಸದಲ್ಲಿ ನಾವು ಚೂಡಿ ಎಲ್ಲ ಮಾಡಬೇಕಾದ್ರೆ ಬೇಕಾಗಿರುವಂಥದ್ದು ಇದು ರತ್ನಗಂಧಿ. ಸೊ ಆಸುಪಾಸಿನವರೆಲ್ಲ ಇಲ್ಲಿ ಬಂದು ಇದನ್ನು ತಗೊಂಡು ಹೋಗ್ತಾರಂತೆ. ಸಾಕಷ್ಟು ಇದೆ. ನಂಗೆ ಒಳ್ಳೆ ಮ್ಯಾಚಿಂಗ್ ಉಂಟು ನೋಡಿ. ಈಗ ಕಡ್ಲೆ ನೀವು ನೋಡಿದ ಹಾಗೆ ಇಲ್ಲಿ ಬೇಯ್ತಾ ಇದೆ. ಕಡ್ಲೆ, ಅದೇ ರೀತಿ ಹಸಿಮೆಣಸು ಮತ್ತು ನೀರುಳ್ಳಿ, ಇದನ್ನು ಮೂರನ್ನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದು ಬೇಯ್ತಾ ಇದೆ. ಸೊ ಇದು ಸರಿಯಾಗಿ ಬೆಂದಾದ್ಮೇಲೆ ಮಸಾಲೆ ಅಲ್ಲಿ ನೋಡಿ ರೆಡಿ ಮಾಡಿ ಇದ್ದಾರೆ. ಯಾಕಂತೇಳಿ ಹೇಳಿದ್ರೆ ಪಕ್ಕನೆ ಕರೆಂಟ್ ಹೋದ್ರೆ ಅಂತೇಳಿ ಹೇಳಿ ಇವತ್ತು ಸ್ವಲ್ಪ ಗುಡುಗು ಸಿಡಿಲೆಲ್ಲ ಇತ್ತು. ಸೊ ಅವರು ಮಾಡಿಕೊಂಡಿದ್ದಾರೆ ಮಸಾಲೆ. ಬಟ್ ಅದಕ್ಕೆ ಏನೆಲ್ಲ ಬೇಕು ಅಂತೇಳಿ ಹೇಳುವಂಥ ವಿಷಯವನ್ನ ನಮಗೆ ಶ್ವೇತಾ ಅವರು ತಿಳಿಸ್ತಿದ್ದಾರೆ. ಕುಸಬರಜಾಯಿಗೋ ಸಾಕು. ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಗಡಿ ಪುಟ್ಟು ಮಾಡ್ಲಿಕ್ಕೆ, ಅರ್ಧ ಗಡಿ ಇದು ಇಷ್ಟು ಮಾಡ್ಲಿಕ್ಕೆ ಕಡಲೆ ಕರಿ ಮಾಡ್ಲಿಕ್ಕೆ ತೆಗಿಬೇಕು. ಆಮೇಲೆ 1 ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಕೊತ್ತಂಬರಿ. ಇದನ್ನು ಹುರಿಲಿಕ್ಕಿದೆಯಾ? ಹುರಿಲಿಕ್ಕಿದೆಯಾ ಇಲ್ವಾ? ಇಲ್ಲ, ಇದು ಹಸಿ ಕೊತ್ತಂಬರಿ. ಹಸಿಯನ್ನೇ ಹಾಗೆ. ಹೌದು. ಅದಾದ್ಮೇಲೆ ಒಂದು ಗಜ್ಜುಗದಷ್ಟು ಹುಣಸೆ ಹುಡಿ, ಆಮೇಲೆ 4 ಬ್ಯಾಡಗಿ ಮೆಣಸು, 3 ಗೆಜ್ಜೆ ಮೆಣಸು. ಸರಿ, ನಾವಿದು ಹುಣಸೆ ಇದು ಮಸಾಲೆನೆಲ್ಲ ಅರೆದುಕೊಂಡು ಇಟ್ಟಿದ್ದೇವೆ. ಇದು ಹುಣಸೆ ತೆಗ್ದದಿತ್ತು. ಸೊ ಇದನ್ನು ತೋರಿಸಿ. ಇಷ್ಟೊಂದು ಹಾಕಬೇಡಿ, ಗಜ್ಜುಗದಷ್ಟು ಹುಣಸೆ ಸಾಕಾಗ್ತದೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಹಸಿಯಾಗಿಯೇ ಗ್ರೈಂಡ್ ಮಾಡೋದು. ಇದು ಒಂದು ಹುರಿದದ್ದು, ಮೆಣಸೊಂದು ಹುರಿದದ್ದು. ಅದನ್ನು ಬಿಟ್ಟು ಬಾಕಿ ಎಲ್ಲವೂ ಹಾಗೆ ಗ್ರೈಂಡ್ ಮಾಡುವಂಥದ್ದು. ಈಗ ಇದು ಆಗ್ತಾ ಬಂತು, ಬೆಳ್ತಿಗೆ ಅಕ್ಕಿದ್ದು. ಈಗ ನಾವು ಕುಚ್ಚಲಕ್ಕಿದು ನೋಡೋಣ. ಆಗ ನಾನು ಅದನ್ನು ರವೆ ಮಾಡಿದ್ದನ್ನು ನಿಮಗೆ ತೋರಿಸಿರಲಿಲ್ಲ. ಸ್ವಲ್ಪ ಉಪ್ಪು, ಅದೇ ರೀತಿ ಸ್ವಲ್ಪ ನೀರು. ಇದು ಹೇಗೆ ಗೊತ್ತಾಗ್ತದೆ? ಒಂದು ಅಂದಾಜಿಗೆ ಅಲ್ವಾ ಪಚ್ಚಿ? ಅಂದಾಜಿಗೆ ಒಂದು ಕಲಿಸ್ಕೊಳ್ಳುವಂಥ. ಇದು ಹೇಗಂತೇಳಿ ಹೇಳಿದ್ರೆ ಡ್ರೈಯೂ ಆಗಬಾರ್ದು, ಜಾಸ್ತಿ ನೀರು ಆಗಬಾರ್ದು. ಉದುರಾಗಿ ಇರಬೇಕು. ಶ್ವೇತಾ, ಅದು ಇದು ತೋರಿಸಿ ಪ್ಯಾಕೆಟ್, ಅದು ಯಾವ್ದು ನೀವು ತಂದದ್ದು? ಎಲ್ಲ ಕಡೆ ಸಿಗ್ತದೆ, ಈಸ್ಟರ್ನ್ ಕಂಪನಿದು ಎಲ್ಲ ಕಡೆ ಸಿಗ್ತದೆ. ಬ್ಯಾಂಗ್ಳೂರಲ್ಲಿ ಸಹ ಸಿಗ್ತದೆ. ಇದು ಫುಡ್ ಬಾಸ್ಕೆಟ್. ಹೌದು,
ಚಂಬಾ ಪುಟ್ಟು ಪುಡಿ ಅಂತ ಸಿಗ್ತದೆ. ಇದರಲ್ಲಿ ಒಂದು ಇದು ಈ ತರ ಬ್ರೌನ್ ಅಲ್ಲಿ ಇರೋದು ಇದು ಕುಚಲಕ್ಕಿದು, ಫುಲ್ ವೈಟ್ ಇರೋದು ಬೆಳ್ತಿಗೆ ಅಕ್ಕಿದು. ಎರಡು ಸಿಗ್ತದೆ. ಎರಡು ಸಿಗ್ತದೆ. ಸೊ ಈಗ ಹಾಗೆ ಇನ್ಸ್ಟೆಂಟ್ ಇದು ಅಲ್ವಾ, ರೆಡಿ ಆಗಿರುವಂಥದ್ದೇ. ಸೊ ಇದಕ್ಕೆ ನೀವು ಈಗ ನೋಡಿದ್ದೀರಿ, ಈಗ ಇವರು ಮಿಕ್ಸ್ ಮಾಡಿದ್ದು ಬರೀ ಒಂದು ಉಪ್ಪು ಮತ್ತು ಸ್ವಲ್ಪ ನೀರನ್ನು, ಇದಕ್ಕೆ ಎಷ್ಟು ಹಿಡಿತದೆ ಅಷ್ಟು ಕರೆಕ್ಟ್ ಆಗಿದೆ. ಇದು ನೋಡ್ಬೋದು ನೀವು. ನೋಡಿ, ಪುಟ್ಟುವನ್ನು ತೆಗೆಯುವುದು ಕೂಡ ಒಂದು ಕಲೆ. ಈ ರೀತಿ ಬರ್ತದೆ ನೋಡಿ, ನೀವು ನೋಡ್ಬೋದು ಪುಟ್ಟು. ಇದು ರವೆ, ಅದೇ ರೀತಿ ತೆಂಗಿನ ತುರಿ, ಇದರಲ್ಲೂ 2 ಲೇಯರ್ ಇದೆ. ರವೆ, ತೆಂಗಿನ ತುರಿ ಈ ರೀತಿ ಬರ್ತದೆ. ಸೂಪರ್ ಆಗಿತ್ತು. ತೆಗೆದ ಒಂದು ರೀತಿಯನ್ನು ಕೂಡ ನೀವು ನೋಡಿದ್ದೀರಿ. ಈಗ ಕುಚ್ಚಲಕ್ಕಿಯ ಪುಟ್ಟು ಆಗ್ತಾ ಇದೆ. ಒಮ್ಮೆ ಅದು, ಒಮ್ಮೆ ಇದು ನವ, ಒಮ್ಮೆ ತೆಂಗಿನ ತುರಿ, ಒಮ್ಮೆ ಕುಚ್ಚಲಕ್ಕಿಯ ಪುಟ್ಟುವಿನ ಹಿಟ್ಟು. ಕಡಲೆ ಚೆನ್ನಾಗಿ ಬೆಂದಿದೆ. ಈಗ ಕಡಲೆಗೆ ಮಸಾಲೆಯನ್ನು ಹಾಕ್ತಾ ಇದ್ದಾರೆ. ಮಸಾಲೆಗೆ ಏನೆಲ್ಲ ಬೇಕು ನಾವು ಹೇಳಿದ್ದೇವೆ ಆಲ್ರೆಡಿ. ಸೊ ಮಸಾಲೆಯನ್ನು ನಯವಾಗಿ ಅರೆದುಕೊಳ್ಬೇಕು. ಮತ್ತು ಪುನಃ ಮಿಕ್ಸಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕುವಂಥದ್ದು. ಇಲ್ಲಿಗೆ ಪದಾರ್ಥ ಚೆನ್ನಾಗಿ ಬೆಂದು ಸಾಸಿವೆ ಕರಿಬೇವಿನ ಒಗ್ಗರಣೆ ಆದರೆ ಈ ಕಡಲೆಕರಿ ಆಯಿತು ಅಂತೇಳಿ ಹೇಳಿ ಅರ್ಥ. ಇದಕ್ಕೆ ಇಷ್ಟು ಅಂತೇಳಿ ಹೇಳ್ತಾರೆ. ನಾವು ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ. ಈಗ ಇದು ಮಸಾಲೆಗೆ ನಾವು ಯಾವುದು ಉಪ್ಪನ್ನು ಹಾಕಲಿಲ್ಲ. ಸೊ ಈಗ ನಮಗೆ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅದನ್ನು ಹಾಕೊಂಡು ಪದಾರ್ಥಕ್ಕೆ ಮಸಾಲೆಯನ್ನು ಹಾಕಿದೆ. ಅದನ್ನು ಚೆನ್ನಾಗಿ ಬೆಂದು ಕೂಡ ಆಗಿದೆ. ಒಳ್ಳೆಯ ಕುದಿ ಕೂಡ ಬರ್ತಾ ಇದೆ. ಸೊ ಈಗ ಒಂದು ಒಗ್ಗರಣೆಯನ್ನು ಹೊಡೆದ್ರೆ ಈ ಪದಾರ್ಥ ರೆಡಿ. जीरी घालची असवा ಇಲ್ಲಿಗೆ ಇಷ್ಟು ಪದಾರ್ಥ ಆಗಿದೆ ಅಲ್ವಾ. ಕಡಲೆ ಇಷ್ಟು ಆಗಿದೆ. ಎಸ್, ಸೊ ಫೈನಲಿ ನಾವು ಪುಟ್ಟು ಮತ್ತು ಇಷ್ಟು ಇದನ್ನು ತಿಂತಾ ಇದ್ದೇವೆ. ಇಲ್ಲಿ ನೋಡ್ಬೋದು ರೆಡಿ ಆಗಿದೆ. ಬೆಳ್ತಿಗೆ ಅಕ್ಕಿಯ ಪುಟ್ಟು, ಅದೇ ರೀತಿ ಕುಚ್ಚಲಕ್ಕಿದ್ದು. ಆದರೆ ಇದು ತೆಗೆಯುವಾಗ ಒಂದು ಸ್ವಲ್ಪ ಕಟ್ಟಾಗಿದೆ, ಬಟ್ ಟೇಸ್ಟ್ ಆಸಮ್, ಭಾರಿ ಚೆನ್ನಾಗಾಗಿದೆ. ಅದೇ ರೀತಿ ಇಷ್ಟು ಕೂಡ ರೆಡಿ ಆಗಿದೆ. ಈಗ ಅದನ್ನು ಹಾಕಿ ನಾನು ಹಾಗೆ ತಿಂತೇನೆ ಮತ್ತು ನಿಮಗೆ ಹೇಳ್ತೇನೆ ರಿವ್ಯೂ ಯಾವ ರೀತಿ ಆಗಿದೆ ಅಂತ ಹೇಳಿ. ರೋಸ್ ಮಾತ್ರ ಹೀಗೂ ತಿನ್ಬೇಕು. ಭಾರಿ ಸೂಪರ್ ಆಗ್ತಾ ಇದೆ. ಇದಕ್ಕೆ ಇದರ ಜೊತೆ ತಿಂತಾ ಇದ್ದೇನೆ. ಸೂಪರ್. ಈ ಕರಿ ಅಂತೂ ಭಾರಿ ಒಳ್ಳೆದಾಗಿದೆ. ಬರೀ ಇದಕ್ಕೆ ಮಾತ್ರ ಅಲ್ಲ, ನೀವು ಯಾವುದಕ್ಕೆ ಅನ್ನಕ್ಕಾಗ್ಲಿ, ಚಪಾತಿ, ದೋಸೆ ಯಾವುದಕ್ಕಾದ್ರೂ ದ ಬೆಸ್ಟ್ ಪದಾರ್ಥ. ಇದರೊಟ್ಟಿಗೂ ಒಳ್ಳೆ ಹೊಂತಾ ಇದೆ. ಸೊ ಈಗ ಬೆಟ್ಟಿಗೆ ಹಾಕಿದ್ದು ತಿನ್ನ. ಸೂಪರ್.
ಸೊ ಇಂಥವರಿದ್ರೆ ಮನೆಯಲ್ಲಿ ಇಂತಹ ಅಥೆಂಟಿಕ್ ನಮ್ಮ ಸಾಂಪ್ರದಾಯಿಕ ಏನೇನೆಲ್ಲ ಒಂದು ಪದಾರ್ಥಗಳಿದೆಯಾ, ಏನೇನೆಲ್ಲ ಒಂದು ಹಳೆಯ ರೆಸಿಪೀಸ್ಗಳಿದೆಯಾ, ಅದು ಎಲ್ಲವೂ ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಸಾಕ್ತಾ ಇರ್ತದೆ. ತುಂಬಾ ಅದ್ಭುತವಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೇನೆ. ನೀವು ಆದಷ್ಟು ಬೇಗ ಈ ಒಂದು ಅಡಿಗೆಯನ್ನ ಮಾಡಿ ನೀವು ಸಹ ಬೇಗ ಅದನ್ನು ತಿನ್ನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.